ಅಲ್ರಿ ಸಿಸ್ಟ್ರ, ಈ ಊರಾಗ ಯಾರ್ಯಾರು ಇಲ್ಲಲ್ರಿ, ಎಲ್ಲರ ಮನೆ ಬಾಗ್ಲು ಹಾಕ್ಯಂಡು ಹೋಗ್ಯಾರ. ನಾವು ಯಾರ ಮನೆಗೆ ಅಂತ ಹೋಗ್ಬೇಕೀಗ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಸರ? ನಾ ಇಲ್ಲನ್ರಿ, ನಾ ಕರ್ಕೊಂಡು ಹೋಗ್ಕೊಂಡು ಬರ್ರಿ. ಹೌದು ಬಿಡುವ, ನೀ ಅದಿದಿ, ಅದ್ರ ನನಗ ಮರ್ತು ಹೋಗಿತ್ತು ನೀ ಅದಿ ಅನ್ನೋದು. ಅಂದಂಗೆ ನೀನು ಪೆಟ್ಟಿಗೆ ತಂದೇನ? ಸೂಟ್ ಕೇಸ್ ಹಂಗೆ ಬಿಟ್ಟು ಬಂದ್ಯ? ಅಯ್ಯೋಯ್ಯೋ ಸರ, ಮರ್ತ ಹೋತಲ್ರಿ ಇಂಜೆಕ್ಷನ್ ಇನ್ ಸೂಟ್ ಕೇಸ್ ತರಾಕ. ಅಯ್ಯೇ, ನೀವು ಇಲ್ಲೇ ನಿಂತ್ಕೊಳ್ರಿ, ನಾ ದೌಡ್ ಹೋಗಿ ತಗೊಂಬರ್ತೇನೆ. ಬ್ಯಾಡ್ ಬಿಡುವ ಸಿಸ್ಟರ್ವಾ, ಬ್ಯಾಡ್ ಬಿಡು. ನೀ ಹೋಗಿ ತರೋದು ಬೇಡ ಏನು, ಮತ್ತು ನಾ ಇಲ್ಲಿ ಕಾಯ್ಕೊಂತ ನಿಲ್ಲೋದು ಬೇಡ. ಸುಮ್ಮನೆ ಯಾಕದು ರಗಳಿ, ಹೌದಲ್ಲ? ಇಬ್ರು ವಾಪಸ್ ಆಸ್ಪತ್ರೆಗೆ ಹೋಗೋಣ, ಅಲ್ಲಿಂದ ತೊಗೊಂಡು ಮತ್ತೆ ವಾಪಸ್ ಬರೋಣ ಅಂತ ಬಾ. ಯಾಕ್ರಿ ಸರ ಹಂಗಂತೀರಿ? ನಿಮ್ಗೇನು ಹೆದರಿಕೆನ ಇಲ್ಲಿ ನಿಲ್ಲಕ್ಕ? ನಿಲ್ರಿ, ನಾ ಹೋಗಿ ತಗೊಂಬರ್ತೇನೆ. ಇಲ್ಲ ಹೋಗ್ತಾರಿ ನನ್ನ ಹಿಂಗೆ ನೀ ಬಿಟ್ಟು ಹೋಗಿ. ದಾರೆ ಹೋಗೋ ಹುಡ್ರಿ ಎಲ್ಲರೂ ಈ ತೆಲಿಗೆ ಕೋಲ್ ತೊಗೊಂಡು ಗುರಿಯಲ್ಲಿ ಮಾಡಿ ಹೊಡೆದು ತಲೆ ತುಂಬ ತೂತು ಮಾಡಿಟ್ಟಿದ್ರು ಗೊತ್ತಾನ. ನಾನು ಅದಕ್ಕೆ ಒಬ್ಬನೆಲ್ಲ ನಿಲ್ಲಂಗಿಲ್ಲ. ಬಾ ಪೇಷಂಟ್ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ನೋಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾಕಿಂದ ನಮ್ಮ ಆಸ್ಪತ್ರೆಗೆ ಅಡ್ಮಿಟ ಮಾಡ್ಕೊಂಬಿಡೋಣ ಅಂತ. ಹ್ಞೂ, ಹಂಗೆ ಮಾಡಂತ ತಗೊಳ್ರಿ. ಏನ್ರಿ ಜೋಡಿ ಹಕ್ಕಿ ಊರಾಗ ಹಾರಾಕತ್ತಾವು? ಇಷ್ಟು ದಿನ ಅಲ್ಲೇ ಆಸ್ಪತ್ರೆಗ ಹಾರಾಡ್ತಿದ್ವು. ಯಾವನ್ ಪಾಯವ ಬಾಡ್ಕೋ? ಸರ ಡಾಕ್ಟ್ರ, ನಾನು ಬಾಡ್ಕೋ ಅಲ್ರಿ, ಬೋಸಡಿಕೆ. ಹೌದಾ, ನೀನು ಬೋಸಡಿಕೆನ? ಚಲೋ ಐತಿ ಬಿಡಿ ಹೆಸರು. ನಿಮ್ಮಪ್ಪ ನಿಮ್ಮವ್ವ ಪುಣ್ಯ ಮಾಡ್ಯಾರ ನೀನಂತ ಮಗನ್ ಹುಟ್ಟು ಸಾಕು. ಅಲ್ರಿ ಸರ, ಅವನ ಹೆಸರು ಬೋಸ್, ಅವನ ಅಡ್ರೆಸ್ DK. ಅದಕ್ಕೆ ಎಲ್ಲರೂ ಬೋಸಡಿಕೆ ಅಂತಾರ ಅವನ್ನ. ಚೊಲಾತಲ್ಲ ಸಿಸ್ಟ್ರ ಹಂಗಂದಿದ್ದು. ಯಾಕೆ ಗೊತ್ತಾನ? ಬೈದಂಗೂ ಆಗಿರ್ಬಾರ್ದು, ಬಿಟ್ಟಂಗೂ ಆಗಿರ್ಬಾರ್ದು. ನೋಡು, ಬೋಸಡಿಕೆ ಅಂದ್ರೆ ಎಲ್ಲರೂ ಬೈತಾರ ನಂಗಾಕತಿ. ನಾವು ಅವನ್ನ ಬೋಸಡಿಕೆ ಅಂತ ಕರೆದ್ರೆ ಅವನ ಹೆಸರು ಅಂತ ಗೊತ್ತಾಕತಿ ಅವನಿಗೆ, ಬೇರೆಯವ್ರಿಗೆ ಬೈದಂಗೆ ಆಕತಿ. ಹೆಂಗಂತಿ ನೀನು? ಐಡಿಯಾ ಭಾರಿ ಚಲೋ ಐತಿ ಬಿಡು. ಅಂದಂಗ ಜೋಡಿ ಹಕ್ಕಿ ಯಾರ ಮನೆಗೆ ಹೊಂಟಿರಿ ಇವತ್ತು? ಯಾರ ಮನೆಗೂ ಕುರಿ ಕೋಳಿ ಏನೂ ಮಾಡಿಲ್ಲಲ್ಲ. ನೀವು ಯಾರ ಮನೆಗೆ ಹೊಂಟಿರಿ? ಎಲ್ಲರೂ ಹೊಂಟಿರ್ತೀರಿ ಮೇಯಾಕ. ಆ ಬೆಸ್ತರ ಮನೆಗೆ ಹೊಂಟೇವಿ. ಬೆಸ್ತರ ಮನ್ಯಾಗ ಒಂದು ಹುಡುಗಿ ಮೂರ್ಛೆ ತಪ್ಪಿ ಹೋಗಿತ್ತಂತ, ಹೊಳಗೆ ಸಿಕ್ಕತ್ತಂತದ. ತಂದು ನೋಡೋಣ ಆರಾಮೈತೆ ಏನಿಲ್ಲ ಅಂತ ಹೇಳಿ ತಂದಾರ. ಜೀವಿತ್ತಂತ, ಅದಕ್ಕೆ ಆ ಹುಡುಗ ಕರ್ಯಾಕೆ ಬಂದತ್ತ ನಮ್ಮನ್ನ. ಹೊಂಟೇವಿ, ಬಿಡ ದಾರಿ ಬಿಡು, ನೀನು ನಮ್ಗೆ ಹೊತ್ತಾಕತಿ. ಅಲ್ಲ, ನೀನು ಸಿಸ್ಟರ್ ಥರ ಕಾಣಂಗೇ ಇಲ್ಲ, ಡಾಕ್ಟರ್ ಥರನೂ ಕಾಣಂಗಿಲ್ಲ. ಡಾಕ್ಟರ್ಗಿಂತ ಕಮ್ಮಿ, ಸಿಸ್ಟರ್ಗಿಂತ ಜಾಸ್ತಿ ಕಾಣ್ತೀನಿ ನೋಡು. ಅದು ಹೆಂಗಂತಿ ನೀನು? ಅದು ನಾ ಹೇಳ್ತೇನಪ್ಪ ಬೂಸಡಿಕೆ. ಏನು ಗೊತ್ತಾನ? ಅಕ್ಕಿ ಸೌಂದರ್ಯದ ಗುಟ್ಟು, 8ನೇ ಕಡಲೆ ಹಿಟ್ಟು ಗೊತ್ತಾನ? ಅಷ್ಟೇ, ಮತ್ತೇನಿಲ್ಲ. ಏ ಡಾಕ್ಟ್ರ, ನೀನ್ರ ಹಾದಿ ತಪ್ಸಾಕತಿ ನಂಗ? ಅಯ್ಯೋ ಹುಚ್ಚು ಮುಂಡೆ ಮಗನ, ನಿನಗೆ ಹಾದಿ ತಪ್ಸಾಕ ನಾ ಯಾರ್ಲೇ? ನೀ ಹಾದಿ ತಪ್ಪೇ ಹೊಂಟಿದಿ. ಯಾರ ಹತ್ರ ಏನು ಮಾತಾಡ್ಬೇಕನ್ನ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ನಮ್ಗೆ ಅರ್ಜೆಂಟಾಗಿ ದಾರಿ ಬಿಡು ಅಂದ್ರೆ ಮಾತು ಚಿಕನ್ ನಿಂತ್ಯ ಸರ್ಕ. ಅಲ್ಲೊಂದು ಜೀವ ಸಾವು ಬದುಕಿ ನಡಿ ಹೋರಾಡಕತ್ತೈತಿ. ನಡಿ. ಓಹೋ ಹೌದು, ಸಾವು ಬದುಕಿನ ನಡುವೆ ಹೋರಾಡಕತ್ತೈತಿ. ಅದಕ್ಕೆ ನೀವು ಆಂಬುಲೆನ್ಸ್ನಾಗ ಹೋಗ್ಬೇಕಾಗಿತ್ತು. ಯಾಕೆ ನಡ್ಕಂತ ಹೊಂಟಿರಿ? ಅದು ಸಿಸ್ಟ್ರ್ ಬೆನ್ನೆ ಮೇಲೆ ಕೈ ಹಾಕ್ಕೊಂಡು ಬೆನ್ನು ಸೌರ್ಕ್ಯೋ ಅಂತ. ಇದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದವ್ರನ್ನ ಬದುಕಿಸ್ಕೊಳ್ಳೋದು ರೀತಿ. ಸಿಸ್ಟರ್ದು, ಡಾಕ್ಟರ್ದು. ಏ ಸಿಸ್ಟ್ರ, ಇವ್ನು ಹಾದಿ ತಪ್ಸಕ್ಕೆ ಏನಾರ ಪ್ಲಾನ್ ಮಾಡ್ತೀಯ? ಏನ ನಿನ್ ಕತಿ? ಪ್ಲ್ಯಾನ್ ಮಾಡ್ಬೇಕಾಗಿದ್ದ ಸರ, ಯಾಕೆ ಭಾಳ ಮಾತಾಡಕತ್ತಾನವ. ಅವನ್ನ ಮಾಡ್ತಾನ ಅವನು. ಜೋಡಿ ಹಕ್ಕಿಗಳು ಏನು ಪಿಸ ಗುಸು ಅಂತದವು. ಇತ್ತಾಗ ಬರ್ರಿ ಸರ, ನೀವು ನಾ ಮಾತಾಡ್ತಾನ ಅವನ ಹತ್ರ. ಏ ಸಿಸ್ಟ್ರ, ಮತ್ತ ನೀನು ಮಾತಾಡ, ನಾ ಬೇಡ ಅನ್ನಂಗಿಲ್ಲ. ಅದ್ರ ಕೈ ಮಾತ್ರ ಮುಟ್ಟಿಸ್ಕೊಬೇಡ. ಅದೆಲ್ಲ ನನ್ನ ಪ್ರಾಪರ್ಟಿ, ನೆನಪಿರ್ಲಿ. ಸರ, ಈ ಟೈಮ್ನಾಗ ಈ ಮಾತು ಬೇಕಿತ್ತ ನಿಮ್ಗೆ? ಸ್ವಲ್ಪ ಮುಚ್ಕೊಂಡ ನಿಂತ್ಕೊಂತೀರ ಬಾಯಿನ? ಬೋಸ್, ಓ ಬೋಸ್, ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಂತೀಯ? ನಮ್ಗೆ ಅರ್ಜೆಂಟ್ ಐತಿ, ದಾರಿ ಬಿಡು. ಸಂಜೆ ಮುಂದೆ ನೀನು ಎಲ್ಲಿ ಬರ್ತೀಯ ಗೊತ್ತಾನ? ಆಸ್ಪತ್ರೆ ಹತ್ರ ಬಾ, ನಿಂಗೆ ಒಳ್ಳೆ ಔಷಧಿ ತಂದಿಟ್ಟನಿ. ಹೆಂಗೆ ಗೊತ್ತೇನು? ನೀನು ತೆಳ್ಳಗಾಗಿ ಬಳ್ಳಿ ಹಂಗೆ ಬಳಕಬೇಕು, ಅಷ್ಟು ಚಂದ ಕಾಣ್ತಿ ಗೊತ್ತಾನ? ಹಂಗೆ ಸಲ್ಮಾನ್ ಖಾನ್ ಕಂಡಂಗೆ ಕಾಣ್ತಿ ನೋಡಾಕ. ಔಷಧಿ ತಂದಿಟ್ಟನಿ, ಸಂಜೆ ಮುಂದೆ ಬಾ, ಮರಿಬಿಡ.
ಹೌದಾ ಔಷಧಿ ತಂದೀಯ ಚಲೋ ಆತು ನೋಡು. ನಾನು ಅದನ್ನ ಕೇಳಬೇಕು ಅಂತ ಅನ್ಕೊಳಕ್ ಹತ್ತಿದ್ದೆ, ನೀನ ಹೇಳ್ತಿ ನೋಡು. ಹಂಗಾರ ಬರ್ತೇನೆ ತಗೋ, ಬರ್ತೇನೆ ಖಂಡಿತವಾಗ್ಲೂ ಬರ್ತೇನೆ. ಹಂಗ ನಿಮ್ಮ ಡಾಕ್ಟರ್ ತಲ್ಯಾಗ ಕೂದಲು ಬೆಳೆಯಂಗೆ ಏನಾರ ಔಷಧಿ ತಂದು ಹಚ್ಚಲ್ಲ, ಎಲ್ಲ ನಿನ್ನ ಕೈಯಾಗ ಇರ್ತತಿ. ಹೌದು ಎಲ್ಲದು ನನ್ನ ಕೈಯಾಗ ಇರ್ತೈತಿ. ಅವ್ರ ತಲೆ ಒಂದು ಬಿಟ್ಟು ನೀನು ತಲೆ ಕೆಡಿಸ್ಕೊಬೇಡ. ನಾನು ಅವ್ರ ತಲೆಯಾಗ ಕೂದಲು ಬೆಳೆಯಂಗೆ ವ್ಯವಸ್ಥೆ ಮಾಡ್ತೇನೆ. ನೀ ಫಸ್ಟ್ ತೆಳ್ಳಗಾಗು ಮರೆಯ, ತೆಳ್ಳಗ. ಹಂಗಾರ ನನಗೂ ನಿನ್ನ ಬೆನ್ನ ಮೇಲೆ ಒಂದ್ಸರಿ ಕೈ ಆಡ್ಸಕ್ಕ ಅವಕಾಶ ಕೊಡ್ತೀಯನ? ಬಸ್ಡಿಕೆ ಮಗನ, ನಿನ್ನ ಕೈ ಇದ್ರಲ್ಲ, ನೀನು ಕೈ ಆಡ್ಸದು. ಕೈ ಒಂದು ಸರಿ ಆಡ್ಸಿದಿ ಅನಕ ಬೆರಳಷ್ಟು ತುಂಡಾಗಿ ಹೋಕಾವ್ಲೇ ಮಾರಯ್ಯ. ಅದು ಅವ್ರ ಅಜ್ಜಿ ಶಾಪ ಐತಕಿಗೆ, ಶಾಪ. ನಿಂಗೆ ಯಾಕೆ ಬೇಕು? ಜೀವನ ಚಂದಂಗೆ ಐತಿ, ಇಟ್ಕೊಂಡು ಹೋಗು. ಸುಮ್ಮನಿರಿ ಡಾಕ್ಟ್ರ, ಏನೇನೇ ಹೇಳ್ಬೇಡ್ರಿ. ನಾನು ಹಿಂಗೆ ಹೇಳಿದ್ನಲ್ಪ, ನೀ ಇಷ್ಟು ಮಾಡಿ, ನೀ ಸಂಜೆ ಮುಂದೆ ಆಸ್ಪತ್ರೆ ಹತ್ರ ಬಾ. ನಾನು ಔಷಧಿ ತೆಗೆದಿಟ್ಟನಿ, ಅದನ್ನ ತೊಗೊಂಡು ಹೋಗಂತಿ. ಈಗ ಬಡ ದಾರಿ ಬಿಡು, ನಮ್ಗೆ ಹೊತ್ತಾತು. ಹೌದಾ? ಮತ್ತೆ ನೀನು ಯಾವ ಔಷಧಿ ತೆಗೆದಿಟ್ಟಿ? ನೀನು ಇಲ್ಲಿ ಪಾಷಾಣ ತೆಗೆದಿಟ್ಟೇನು? ನಿಮ್ಗೆ ಯಾಕೆ ಬೇಕಾದ್ರೆ ಗೋಡಿವಿ ಅಂತ ನಾನು. ಡಾಕ್ಟ್ರ, ಈಗ ಬಿಸದಣ್ಣಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತಾರೆ. ಫಸ್ಟ್ ಹೋಗ ನಡ್ರಿ. ಓಹೋ, ಎಲ್ಲ ಸುಳ್ಳ ಪಳ್ಳ ಹೇಳ್ದೇನ? ಸರಿ. ನಾ ಹೇಳಿದ್ ನೆನ್ಪೈತಲ್ಲ ನಿಂಗೆ? ಬಾ ಸಂಜೆ ಮುಂದೆ. ಆತ ಖಂಡಿತ ಬರ್ತೀನಿ, ತಪ್ಪಿಸಂಗಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆತಲ್ಲ, ನಡೀರಿ ಹೋಗ. ನೀನು ಯಾರು ಪೇಷಂಟ್ ಬರಾಕ್ ಹೇಳಿದ್ರಲ್ಲ? ಸಿಸ್ಟರ್ ತಡಿಯ, ನಾ ಕೇಳ್ತೇನೆ. ಎಲ್ಲ ಕಡೆ ನೀನು ಮುಂದೆ ಹೊಕ್ಕಿದಿ. ಅವರು ನನ್ನನ್ನು ಬಿಡ್ತಾರ, ನಿನ್ನನ್ನು ಮಾತಾಡ್ತಾರ. ಸರ್ಕ ತಂಗಿ, ಪೇಷಂಟ್ ಯಾರ್ವಾ? ಈಕಿನ ರೀ ಪೇಷಂಟ್, ಇಲ್ಲಿ ಮಕ್ಕೊಂಡಳಲ್ರಿ. ಅಂದಂಗ ಈಕೆಗೆ ಏನಾಗಿತ್ತವಾ? ಏನಾಗಿತ್ತು ಅಂತ ಗೊತ್ತಿಲ್ರಿ, ಆದ್ರೆ ಈಕಿ ಹೊಳೆಯಾಗ ತೇಲ್ಕೆ ಬರಾಕ್ತಿದ್ಲಂತ. ಈಕೆಯಾಗಿ ಹೊಳಿಗೆ ಬಿದ್ಲು, ಯಾರು ದಬ್ಬಿದ್ರು ಏನು ಅನ್ನೋದು ಒಂದು ಗೊತ್ತಾಗ್ಲಿಲ್ರಿ. ಆಗಲೇ ಈಕೆಗೆ ಎಚ್ಚರಾಗಿತ್ತು. ಆದ್ರೆ ಈಕೆ ನಾ ಯಾರು, ಇಲ್ಲಿ ಯಾಕೆ ಬಂದನಿ ನನ್ಕಂತ ತಲೆ ನೋಯಾಕತೈತಿ ಅಂತಂತ ಅನ್ಕಂತ ಮನ್ಕೊಂಡ ಬಿಟ್ಲರಿ. ಮತ್ತು ಅಂದಂಗ ನೀವು ಈಕಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀರನ? ಈಕೆಗೆ ಆಸ್ಪತ್ರೆ ವ್ಯವಸ್ಥೆ ಬೇಕು. ಮನ್ಯಾಗ ಇಲ್ಲೆಲ್ಲ ಇಂಜೆಕ್ಷನ್ ಕೊಡಕ್ಕೆ, ಬಾಟ್ಲಿ ಹಾಕಕ್ಕೆ ಎಲ್ಲ ಸರಿಯಾಗಂಗಿಲ್ಲ. ಈಕಿನ ಆಸ್ಪತ್ರೆಗೆ ನೀವು ಕರ್ಕೊಂಬಂದ್ಬಿಟ್ರೆ ನಾನು ಅಲ್ಲೇ ನೋಡ್ಕೊಂತೇನೆ. ಈಕಿನ ನಾವು ಅಡ್ಮಿಟ್ ಮಾಡ್ಕೊಂತೇವೆ.